ಯಾಕೋ ತುಂಬಾ ಹೆದರಿರೋ ಕಾಣ್ತಾ ಇದೆಯಾ? ಯಾಕೆ ಇದಕ್ಕಿದ್ದಾಗೆ ಎದ್ದು ಬಂದ್ಬಿಟ್ಟೆ? ತುಳಸಿ, ನನ್ನ ಬಗ್ಗೆ ಗೊತ್ತಿದ್ದು ಕೆಣಕ್ತಾ ಇದೆಯಾ? ಆ ದತ್ತನ್ಗೆ ನನ್ನ ವಿಷಯ ಹೇಳಿ ಅವನನ್ನ ಡಿಟೆಕ್ಟಿವ್ ಕೆಲಸ ಮಾಡಕ್ ಬಿಟ್ಟಿದ್ಯಾ? ಓಹೋ, ಈ ವಿಷಯ ಎಲ್ಲ ತಿಳ್ಕೊಳ್ಳೋಷ್ಟು ಚಾಲಾಕಿ ಇದೆಯಾ ನೀನು? ನನಗೆಲ್ಲ ಗೊತ್ತಾಗುತ್ತೆ ತುಳಸಿ. ನಾನು ಸುಮ್ಮನಿರ್ತೀನಿ ಅನ್ಕೋಬೇಡ. ನಿನ್ನ ಮಗನ ಮೇಲೆ ರೌಡಿಗಳು ಅಟ್ಯಾಕ್ ಮಾಡ್ದಾಗ್ಲೇ ನಿನಗದನ್ನ ಸಹಿಸ್ಕೊಳಕ್ಕಾಗ್ಲಿಲ್ಲ. ಒಂದು ವೇಳೆ ಅದೇ ಪರಿಸ್ಥಿತಿ ಆ ದತ್ತನಿಗೆ ಬಂದ್ರೆ? ಅವನು ಮುದುಕ, ಅವನನ್ನ ಹೊಡೆಯೋದೇ ಬೇಕಾಗಿಲ್ಲ. ಸುಮ್ಮನೆ ತಳ್ಳಿದ್ರೆ ಸಾಕು, ಬೀದಿ ಹೆಣ ಆಗೋಗ್ತಾನೆ. ನನ್ನ ಮಾವ ನನಗೆ ದೇವರ ಸಮಾನ. ನೀನು ಇನ್ನೊಂದು ಮಾತು ಅವ್ರ ಬಗ್ಗೆ ಏನಾದರೂ ಆಡಿದ್ರು ನಿನ್ನ ಪರಿಸ್ಥಿತಿ ಏನಾಗುತ್ತೆ ಅಂತ ನೀನು ಊಹೆನೂ ಮಾಡ್ಕೊಳಕ್ಕಾಗಲ್ಲ. ಅವ್ರಿಗೇನಾದ್ರೂ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಅಂತಂದ್ರು ನಾ ಬೇರೆ ಯಾವ್ದ್ರ ಬಗ್ಗೆನೂ ಯೋಚನೆ ಮಾಡಲ್ಲ. ನೇರವಾಗಿ ನಾನೇ ನಿನ್ನ ಏನ್ ಮಾಡಕ್ ಸಾಧ್ಯ ನಿನ್ನಿಂದ? ನೀನಾಗ್ಲಿ ಆ ಮುಖ ಆಗ್ಲಿ ಎಷ್ಟೇ ಓಡಾಡಿದ್ರು ನನ್ನನ್ನೇನು ಮಾಡ್ಕೊಳಕ್ಕಾಗಲ್ಲ. ಆಗಿದ್ಮೇಲೆ ಇಷ್ಟೊಂದು ಭಯ ಯಾಕೆ ಪಡ್ತಾ ಇದೆಯಾ? ಅವ್ರು ಎಲ್ಲಿ ಹೋದ್ರೇನೋ, ಯಾರ ಬಗ್ಗೆ ವಿಚಾರಿಸಿದ್ರೇನೋ ನೀನ್ ನೆಮ್ಮದಿಯಾಗಿರ್ಬೋದಲ್ವಾ? ಭಯ ಆತಂಕ ಇಲ್ಲ ಅಂದಮೇಲೆ ನಿನ್ ಪಾಡಿಗೆ ನೀನು ಆರಾಮಾಗಿರು. ನಮ್ಮ ಪಾಡಿಗೆ ನಾವೇನು ಮಾಡಬೇಕು ಅದನ್ನು ಮಾಡ್ತೀವಿ. ನೀನು ಈ ರೀತಿ ಭಯ ಪಟ್ಕೊಂಡಿದ್ರೆ ನೋಡಕ್ಕೆ ಚೆನ್ನಾಗಿ ಕಾಣಲ್ಲ.